ವೀಕ್ಷಕರೇ, ಶೂಮಂತರ್ ಈ ಒಂದು ಸಿನಿಮಾ ಈ ವಾರ ತೆರೆಗೆ ಬಂದಿದೆ. ಶರಣ್ ಅವರ ಹಾರರ್ ಕಾಮಿಡಿ ಮೂವಿ. ಡೈನಾಮೋ ಅನ್ನುವಂಥ ಒಬ್ಬ ವ್ಯಕ್ತಿ ಸುತ್ತ ನಡೆಯುವಂಥ ಒಂದು ಕಥೆ ಇದು. ಶೂಮಂತರ್ ಆ್ಯಂಡ್ ಕೋ ಅನ್ನುವಂಥ ಒಂದು ಕಂಪನಿಯನ್ನು ಅವನು ನಡೆಸ್ತಾ ಇರ್ತಾನೆ. ಅದ್ಯಾವುದೇ ಹೇಳಿದ್ರಲ್ಲ ಕಂಪ್ನಿ, ಏನದು ಐ ಟಿ ಕಂಪ್ನಿನೇ ಏನದು ಶೂಮಂತರ್ ಕಂಪ್ನಿ? ಇಲ್ಲ, ಅದು ಅತೀಂದ್ರಿಯ ಶಕ್ತಿಗಳನ್ನ ಪತ್ತೆ ಮಾಡಿ ಅದನ್ನ ಪರಿಹಾರ ಮಾಡುವಂತ ಒಂದು ಕಂಪನಿ. ಓಕೆ ಓಕೆ. ಅದರಲ್ಲಿ ಶರಣು, ಅದಿತಿ ಪ್ರಭುದೇವ, ಚಿಕ್ಕಣ್ಣ ಎಲ್ಲ ಇರ್ತಾರೆ. ಏನು ಕೆಲಸ ಅವ್ರದ್ದು? ಅವರೆಲ್ಲ ಸೇರಿ ಎಲ್ಲೆಲ್ಲಿ ಹಾಂಟೆಡ್ ಹೌಸ್ಗಳು ಇರ್ತವೆ ಅವುಗಳಿಗೆ ಹೋಗ್ಬಿಟ್ಟು ಅವರಿಗೆ ಸಮಸ್ಯೆಗಳೇನಿರುತ್ತೋ ಅದನ್ನು ಬಗೆಹರಿಸೋದು. ಒಟ್ಟಿನಲ್ಲಿ ಭೂತ ಬಿಡಿಸುವಂತ ಕೆಲಸ. ಅದು ಬಿಲ್ಡಪ್. ಓಕೆ, ಹೇಳಿ. ಅದು ಕೆಲಸ. ಅಂದರೆ ಈ ಸಿನಿಮಾ ಆರಂಭದಲ್ಲಿ ಒಂದಷ್ಟು ಹಾಸ್ಯದಿಂದನೇ ಆರಂಭ ಆಗುತ್ತೆ. ಹೋಗ್ತಾ ಹೋಗ್ತಾ ಅಂದರೆ ಅವರು 4 ಜನ ಬರ್ತಾರಲ್ಲ ಫಾರಿನಿಂದ ಬರುವಾಗ ಅವ್ರಿಗೆ ಅಂದರೆ ಅವರಪ್ಪ ಒಂದು ಆಸ್ತಿ ಮಾಡಿರ್ತಾರೆ. ಹೌದು, ಒಂದು ಬಂಗ್ಲೋ ಇರುತ್ತೆ. ನೈನಿತಾಲ್ನಲ್ಲಿ ಒಂದು ಬಂಗ್ಲೋ ಇರುತ್ತೆ, ಮಾರ್ಗನ್ ಹೌಸ್ ಅಂತೇಳಿ. ಹೌದು, ಅಲ್ಲಿ ಬಂದು ಅವರು ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನೋಡಿದ್ರೆ ಅದೇ ಹಾಂಟೆಡ್ ಹೌಸ್ ಆಗಿರುತ್ತೆ. ಹೌದೌದು, ಅಲ್ಲಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಹೌದು, ಅವ್ರು ಅದನ್ನ ಮಾರಕ್ಕೆ ಪ್ರಯತ್ನ ಮಾಡ್ತಾರೆ, ಯಾರು ತಗೊಳಕ್ಕಿರಲ್ಲ. ಯಾಕಂದ್ರೆ ಭಾಳ ಅಲ್ಲಿ ಲೋಕಲ್ ಅವ್ರಿಗೆ ತುಂಬ ಗೊತ್ತಿರುತ್ತೆ ಭೂತ ಬಂಗ್ಲೆ ಅಂತ. ಅದೊಂದು ಭೂತ ಬಂಗ್ಲೆ ಅಂತ ಎಲ್ಲರೂ ಮಾತಾಡ್ಕೊಂಡಿರ್ತಾರೆ. ಯಾರು ಅದನ್ನ ಪರ್ಚೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಡೈನಾಮೋ ಬರ್ತಾನೆ. 2 ಕತೆ ಇದೆ. 2004ರಲ್ಲಿ ಒಂದು ನಡೆಯುವಂಥ ಕತೆ, ಅದಾದ್ಮೇಲೆ 2024ರಲ್ಲಿ ನಡೆಯುವಂಥ 2 ಕತೆ ಇದೆ. 2ರಲ್ಲೂ ಶರಣೆ ಇರ್ತಾರೆ. ಅಲ್ಲೇನೋ ಒಂದು ಟ್ವಿಸ್ಟ್ ಇದೆ. ಅಲ್ಲಿ ನೀವು ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ. ಹೌದು, ಒಂದು ಡೈನಾಮೋ ಇರ್ತಾರೆ, ಇನ್ನೊಬ್ರು ಗೌತಮ್ ಅಂತ ಇರ್ತಾರೆ. ಇಬ್ರು ಇರ್ತಾರೆ. ತುಂಬಾ ಅದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಹೋಗುತ್ತೆ. ಅದು ಫಸ್ಟ್ ಆಫ್ ಆಲ್ ಅಂತೂ ನೀವು ತುಂಬಾ ಟ್ವಿಸ್ಟ್ಗಳನ್ನ ಬೇರೆ ಹಾರರ್ ಫಿಲಮ್ಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಆಗಿದೆ ಅಂತಂದರೆ, ಹಾರರ್ ಫಿಲಮ್ಸಲ್ಲಿ ಬರೀ 5 ನಿಮಿಷಕ್ಕೆ ಬಂದು ದೆವ್ವಗಳು ನಿಮಗೆ ಕಾಟ ಕೊಡ್ತಾ ಇರುತ್ತೆ. ಅದು ಮಗುವಿನ ರೂಪದಲ್ಲಿ, ಹೀರೋಯಿನ್ ರೂಪದಲ್ಲಿ ಅಥವಾ ಹೀರೋ ರೂಪದಲ್ಲಿ, ಯಾವ್ಯಾವ ರೂಪದಲ್ಲಿ ಬಂದು ನಿಮಗೆ ಕಾಟ ಕೊಡುತ್ತೆ. ಆದರೆ ಇಲ್ಲಿ ಅಷ್ಟೊಂದು ಇಡೀ ಫಿಲಮಲ್ಲೇ ದೆವ್ವಗಳು ಬರ್ತಾ ಇರಲ್ಲ. ಸಿನಿಮಾದ ಜೊತೆ ಅಂದರೆ ಸಿನಿಮಾದಲ್ಲಿ ಕಥೆನೂ ಸಾಕ್ತಾ ಇರುತ್ತೆ, ಹಾಗೆ ಮಧ್ಯ ಮಧ್ಯ ದೆವ್ವಗಳು ಬರ್ತಾ ಇರುತ್ತೆ. ಕಾಮಿಡಿಗಳ ಜೊತೆ ಕಾಮಿಡಿಯೂ ನಡೀತಾ ಇರುತ್ತೆ. ಕಾಮಿಡಿ ಜೊತೆಗೆ ಇದೊಂದು ಹಾರರು ದೆವ್ವಗಳದ ಸೀನ್ಗಳು ಬರ್ತಾ ಇರ್ತವೆ. ಹೌದೌದು. ಇವಾಗ ಅಭಿನಯದ ವಿಷಯದಲ್ಲಿ ಹೇಳೋದಾದ್ರೆ, ಇವಾಗ ಶರಣು 2 ಶೇಡಲ್ಲಿ ಮಾಡಿದ್ದಾರೆ. ಹೌದು, ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ. ಅವರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಮಿಡಿ ಆಕ್ಟರ್ ಒಬ್ರು ಅಂತ ಒಂದು ಪಾತ್ರದಲ್ಲಿ ಹಾರರ್ ಜಾನರ್ನಲ್ಲಿ ಕಾಣಿಸ್ಕೊಳ್ಳೋದು ಒಬ್ರು. ಇನ್ನು ಆ ಬಂಗ್ಲೆ ಬಗ್ಗೆ ಹೇಳಬೇಕು ಅಂದ್ರೆ, ಆ ಬಂಗ್ಲೆ ಕೂಡ ಒಂದು ಪಾತ್ರ ಆಗಿದೆ. ಮಾರ್ಗನ್ ಹೌಸ್ ಅನ್ನೋದು ಅದು ಒಂದು ಕ್ಯಾರೆಕ್ಟರ್. ಬೇರೆ ಎಲ್ಲ ಇದರಲ್ಲಿ ಒಂದು ವಿಶಿಷ್ಟ ಆರ್ಕಿಟೆಕ್ಚರ್ ಇರುವಂತ ಒಂದು ಹಳೆ ಕಾಲ ಬ್ರಿಟಿಷರ್ ಕಾಲದ್ದು ಬಂಗ್ಲೆ. ಅದು ಚೆನ್ನಾಗಿ ಅಂದ್ರೆ ಲೊಕೇಶನ್ಗಳು ಚೆನ್ನಾಗಿ ತೋರಿಸಿದ್ದಾರೆ. ಲೊಕೇಶನ್ಗಳು ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಕ್ಯಾಮರಾದಲ್ಲಿ ತೋರಿಸಿದ್ದಾರೆ ಅದನ್ನು. ಹೌದೌದು, ಅದಕ್ಕೆ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಕ್ಯಾಮ್ರಾ ವರ್ಕ್ ಇರಲಿ, CG ವರ್ಕ್ ಇರಲಿ. ಅದೇ ಹೀರೋಯಿನ್ಗಳಾಗಿ ಅದಿತಿ ಪ್ರಭುದೇವ ಇದ್ದಾರೆ, ಮೇಘನಾ ಗಾಂವ್ಕರ್ ಇದ್ದಾರೆ. ಸಿನಿಮಾ ಮುದ್ದಾಗಿ ಕಾಣ್ತಾರೆ. ಹೌದು, ಮುದ್ದಾಗಿ ಕಾಣೋ ಇವರು ದೆವ್ವವಾಗಿ ನಮಗೆ ಒಂದಷ್ಟು ಭಯನೂ ಪಡಿಸ್ತಾರೆ. ಹೌದೌದು, ಮುದ್ದಾದ ದೆವ್ವಗಳು ತುಂಬಾ ಇದೆ ಇಲ್ಲಿ. ಕರೆಕ್ಟ್. ಇನ್ನೊಂದು ರಾಣಿ ಪಾತ್ರ ಮಾಡಿರೋರು ರಜನಿ ಭಾರದ್ವಾಜ್. ಹೌದೌದು, ಅವರು ತುಂಬಾ ಉತ್ತಮವಾದ ಅಭಿನಯ. ಹಳೆ ಕಾಲದ ರಾಣಿಯ ಪಾತ್ರ ತುಂಬಾ ಸೊಗಸಾಗಿ ಕಾಣ್ತಾರೆ. ಹೌದು, ಅವರು ಒಂದು ಪ್ರಮುಖ ಪಾತ್ರ. ನಿಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರೇನು ದೆವ್ವನ ಅಥವಾ ಏನು ಕತೆ ಅಂತ ಎಲ್ಲ ನಿಮ್ಗೆ ಅವರು ಸಿನಿಮಾ ನೋಡಿದಾಗಲೇ. ಅವರಷ್ಟೇ ಅಲ್ಲ, ಬೇರೆ ಬೇರೆ ತುಂಬಾ ದೆವ್ವಗಳಿದಾವೆ. ಅವು 3 ಬೇರೆ, ಇದೊಂದು ಮೈನ್ ಕ್ಯಾರೆಕ್ಟರ್ ಮಾತ್ರ ಹೇಳ್ತಾ ಇದ್ದೀವಿ. ಹೌದೌದು, ನಮ್ಮ ಅಧ್ಯಕ್ಷರ ಜೊತೆ ಸೇರಿ ಹೌದು ಸಾಕಷ್ಟು ಕಾಮಿಡಿ ಮಾಡ್ತಾರೆ, ಅಂತ ಒಂದು ವಿಶೇಷ ಪಾತ್ರದಲ್ಲಿ ಚಿಕ್ಕಣ್ಣ ಕಾಣಿಸ್ಕೊಂಡಿದ್ದಾರೆ. ಯಾಕಂದ್ರೆ ಆ ಮೂಡಲ್ಲಿ ಒಂದಷ್ಟು ನಿಮ್ಗೆ ರಿಲೀಫ್ ಕೊಡುವಂತ ಪಾತ್ರ. ಯಾಕಂದ್ರೆ ಕಾಮಿಡಿ ಅಂದ್ರೆ ಹೌದೌದು, ಖಂಡಿತ ಅದು ನಮ್ಗೆ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ನಾವು ಹಾರರ್ ಮೂವಿ ಅಂದ ಕೂಡಲೇ ಇಡೀ ಪಿಕ್ಚರಲ್ಲಿ ಬರೀ ಹಾರರ್ ತೋರಿಸ್ಕೊಂಡು ಹೋದ್ರೆ ಅದು ಬರಲ್ಲ. ಆಮೇಲೆ ಇನ್ನು ಅವಿನಾಶ್ ಅವರು ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್. ಅದ್ರ ಜೊತೆಗೆ ಸೌಂಡ್ ಡಿಸೈನ್ ಮಾಡಿರೋದು ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಆಸ್ಕರ್ ಅವಾರ್ಡ್ ವಿನ್ನರ್ ಆಗದಂತ ರಸೂಲ್ ಪೂಕುಟ್ಟಿ ಅಂತ. ಅದೇ ಮೇನ್, ಯಾಕಂದ್ರೆ ಮುಖ್ಯ. ನೀವು ಒಂದು ಒಳ್ಳೆ ಚಿತ್ರಮಂದಿರದಲ್ಲಿ ನೋಡಿದ್ರೆ ನಿಮಗೆ ಅನುಭವ ಬರುತ್ತೆ ಖಂಡಿತ. ಸೌಂಡ್ ಎಫೆಕ್ಟ್ ಇರುವಂತ ಸಿನಿಮಾ ಮಂದಿರದಲ್ಲೇ ನೋಡಿದ್ರೆ ಅದೇ ಒಂದು ಹೈಲೈಟ್ಸ್ ಈ ಮೂವಿಯಲ್ಲ. ಇನ್ನೊಂದು ಹೈಲೈಟ್ಸ್ ಇದರಲ್ಲಿ. ಒಟ್ಟಿನಲ್ಲಿ ಡಿಸೆಂಬರಲ್ಲಿ ಸಾಕಷ್ಟು ಅಂದರೆ UI ಬಂದಿತ್ತು, ಮ್ಯಾಕ್ಸ್ ಬಂದಿತ್ತು. ಹೌದು, ಕನ್ನಡ ಚಿತ್ರರಂಗದಲ್ಲಿ ಒಂದು ಭರವಸೆ ಮೂಡಿಸಿತ್ತು. ಒಳ್ಳೆ ಸೂಪರ್ ಹಿಟ್ ಕೂಡ ಆಗಿದೆ. ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಈ ವರ್ಷದಲ್ಲಿ ಜನವರಿಯಲ್ಲಿ ಮತ್ತೆ ಇನ್ನೊಂದು ಮೂವಿ ಬಂದಿದೆ, ಶಿವಮಂತರ್ ಬಂದಿದೆ. ಬಹುಶಃ ಎಲ್ಲ ಮನಮಂದಿ ನೋಡುವಂಥ ಫಿಲಮ್. ಸ್ವಲ್ಪ ಭಯ ಆಗ್ಬೋದು ಖಂಡಿತ. ಆದರೂ
ಮನೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ. ಮತ್ತೆ ನವನೀತ್ ಹಿಂದೆ ಕರ್ವಾ ಪಿಕ್ಚರ್ ಅನ್ನ ಡೈರೆಕ್ಟ್ ಮಾಡಿದಂತ ನಿರ್ದೇಶಕರು. ಟೆಕ್ನಿಕಲಿ ಇನ್ನೂ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿದೆ ಆ ಫಿಲಮ್ ಕಂಪೇರ್ ಮಾಡಿದ್ರೆ. ನಾವು ಇಷ್ಟು ದಿನ ಹಾಲಿವುಡಲ್ಲಿ ಬಾಲಿವುಡಲ್ಲಿ ಈ ಥರ ಎಲ್ಲ ಮೂವೀಸ್ ಬಂದಾಗ ನಮ್ಮಲ್ಲಿ ಈ ಥರ ಒಂದು ಮೂವೀಸ್ ಬರಬೇಕು ಹಾರರ್ ಅಂತ. ಹೌದು, ಸ್ಪೆಷಲ್ ಎಫೆಕ್ಟ್ ಆಗಲಿ ಸಿ ಜಿ ಆಗಲಿ ತುಂಬ ಚೆನ್ನಾಗಿರ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಮತ್ತೆ ನೀವು ನೋಡಿದಂಗೆ ಒಂದು ಇಂಟರ್ವಲ್ ಸೀನು ತುಂಬಾ ಹಾ, ಎಕ್ಸೈಟ್ಮೆಂಟ್ ಹೌದು, ಅಲ್ಲಿ correct, ಬಂದಿದೆ. ಇವಾಗಂತೂ ಎಲ್ಲ ಸಿನಿಮಾಗಳ ಇಂಟರ್ವಲ್ ಬ್ಲಾಕ್ಗಳಂತೂ ಎಲ್ಲ ಅದು ತುಂಬಾ ತುಂಬ ಗಮನ ಇಟ್ಟು ಮಾಡ್ತಾರೆ. ಯಾಕಂದ್ರೆ ಹಿಂದೆ ಪೈರತಿ ರಣಗಲ್ಲು ಇಂಟರ್ವಲ್ ಹೌದು, ಯಾಕಂದ್ರೆ ಸೆಕೆಂಡ್ ಹಾಫ್ ನಾವು ನೋಡ್ಬೇಕೋ ಬೇಡ ಅಂತ ಕೆಲವರಿಗೆ ಡಿಸೈಡ್ ಮಾಡೋಕೆ ಅನುಕೂಲ ಆಗುತ್ತೆ, ಆ ಥರ ಇದೆ. ಇದು ಕೂಡ ಇಂಟರ್ವಲ್ ಬ್ಲಾಕ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ವಿಷಯದಲ್ಲಿ ನಾವು ಹೇಳ್ಬೇಕಂದ್ರೆ ಇಡೀ ಸಿನಿಮಾ ಖಂಡಿತವಾಗಿ ಉತ್ತಮವಾದ ಸಿನಿಮಾ. ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ. ಹಾಗೆ ಶರಣ್ ಅವರ ಅಭಿಮಾನಿ ಆಗಲಿ ಅಥವಾ ಕಾಮಿಡಿ ಹಾರರ್ ಅಭಿಮಾನಿಗಳಾಗಲಿ ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದಾಗುತ್ತೆ. ನಮ್ಮ ಒಂದು ಚಾನಲ್ನ ಇದೇ ರೀತಿಯಲ್ಲಿ ಫಾಲೋ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.